ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಹೋಮ್ ಮೇಡ್ ನೂಡಲ್ಸ್ ಅಂತ. ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಅಥವಾ ನಮಗೆ ನೂಡಲ್ಸ್ ತಿನ್ನಬೇಕು ಅಂತ ಹೇಳಿದರೆ ಒಂದು ಹೊರಗಡೆ ಹೋಗ್ಬಿಟ್ಟು ನಾವು ತಿಂತೀವಿ. ಇಲ್ಲ ಅಂತಂದೇಳಿದರೆ ಅದನ್ನು ಮನೆಗೆ ನೂಡಲ್ಸ್ ಪ್ಯಾಕೆಟನ್ನು ತೊಗೊಂಬಂದ್ಬಿಟ್ಟು ತಿಂತೀವಿ. ನೂಡಲ್ಸ್ ಪ್ಯಾಕೆಟನ್ನು ಅಥವಾ ನೂಡಲ್ಸನ್ನು ಕೆಲವೊಂದರಲ್ಲಿ ಮೈದಾ ಹಾಕ್ಬಿಟ್ಟು ಮತ್ತು ಮೈದಾಕ್ಕೆ ಬೇರೆ ಫ್ಲೋರ್ ಹಿಟ್ಟನ್ನು ಮಿಕ್ಸ್ ಮಾಡಿ ಆ ಥರ ಎಲ್ಲ ಮಾಡಿರ್ತಾರೆ. ಬಟ್ ಮೇಲ್ಗಡೆ ಆಟ ಅಂತ ಹೇಳಿ ತೋರಿಸಿರ್ತಾರೆ. ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆ ಥರ ನಾವು ಪ್ಯಾಕೆಟನ್ನು ಹೊರಗಡೆಯಿಂದ ತೊಗೊಂಬಂದು ಯಾವ ಹಿಟ್ಟಿಂದ ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ಅದ್ರ ಮೇಲೆ ಮಾತ್ರ ಮೈದಾ ಅಂತಂದು ಹೇಳಿ ಇರುತ್ತೆ, ಅಥವಾ ಗೋಧಿ ಹಿಟ್ಟು ಅಂತಂದು ಹೇಳ್ಬಿಟ್ಟು ಇರುತ್ತೆ. ಸೊ ಅದಕ್ಕೆ ಆ ಥರ ನಾವು ಹೊರಗಡೆಯಿಂದ ತೊಗೊಂಬಂದು ತಿನ್ನೋದಕ್ಕಿಂತ ಅಥವಾ ಹೊರಗಡೆ ನಾವು ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಹೋಮ್ ಮೇಡ್ ನೂಡಲ್ಸ್ನ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಮತ್ತು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾದರೆ ತಡ ಮಾಡೋದ್ಯಾಕೆ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ಗೋಧಿ ಹಿಟ್ಟು ಬೇಕು. ಸೊ ಯಾವ ಥರದ್ದಾದ್ರೂ ಗೋಧಿ ಹಿಟ್ಟು ಓಕೆ. ಸೊ ನೀವು ಇದೇ ಬೇಕು ಅಂತ ಏನಿಲ್ಲ, ಪಿಲ್ಸ್ಬರಿ, ಚಿಕ್ಕಿ ಆಟ, ಏನಾದರೂ ನೀವು ಯಾವುದಾದ್ರೂ ಬ್ರ್ಯಾಂಡಿಂದಾದರೂ ಗೋಧಿ ಹಿಟ್ಟು ತೊಗೊಳ್ಳಿ. ಸೊ ಇದು ಗೋಧಿ ಹಿಟ್ಟನ್ನು ಹಾಕ್ಕೊಬೇಕು. ನಾನು 2 ಬಟ್ಲು, ಸೊ ಅಂದರೆ ನಿಮಗೆ ಮೆಜರ್ಮೆಂಟನ್ನು ನಾವು ತೋರಿಸ್ಬೇಕು ಅಂತ ಹೇಳಿದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಟ್ಲಿದೆಯಲ್ಲ, ಈ ಬಟ್ಲಲ್ಲಿ ನಾನು ಒಂದು ತುಂಬ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ 1 ಕಪ್ಪು. ಆಮೇಲೆ 1 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಸೊ 1.5 ಬಟ್ಲಷ್ಟು ನಾನು ಹಾಕ್ಕೊಂಡಿದ್ದೀನಿ. ಓಕೆ, 3-4 ಜನಕ್ಕೆ ಇದಿಷ್ಟು ಸಾಕು. ಇಷ್ಟು ನೀವು ಹಿಟ್ಟಾದರೆ ಸಾಕು. ಸೊ 1.5 ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಲ್ಟ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದರೆ ಕುಮಿನ್ ಸೀಡ್ಸ್ನ ಹಾಕೋಬೋದು. ಬೇಡ ಅಂದರೆ ಏನು ಬೇಡ, ಬೇರೆ ನೆಸೆಸಿಟಿ ಇಲ್ಲ. ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತಂದು ಹೇಳ್ಬಿಟ್ಟು ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಕಸೂರಿ ಮೇಥಿನೂ ನಾನು ಹಾಕ್ಕೊತಾ ಇದ್ದೀನಿ ಫ್ಲೇವರ್ಸ್ಗೆ, ಮತ್ತು ಬಾಯಿಗೆ ಅವಾಗವಾಗ ಅದನ್ನು ತಿಂತಾ ಇರಬೇಕಾದ್ರೆ ನೂಡಲ್ಸ್ನ ಚೆನ್ನಾಗಿರಲಿ ಮತ್ತು ಫ್ಲೇವರ್ ಚೆನ್ನಾಗಿರಲಿ ಅಂತಂದು ಹೇಳ್ಬಿಟ್ಟು, ಟೇಸ್ಟು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಓಕೆ, ಸೊ ಈ ಥರ ಎಲ್ಲ ನೀಟಾಗಿ ಎಲ್ಲನೂ ಮಿಕ್ಸ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ, ಚಪಾತಿ ಹಿಟ್ಟನ್ನು ಕಲಿಸ್ತೀರ ಅಲ್ವಾ ನೀವು, ಸೊ ಅದೇ ಥರನೇ ನೀವೇನು ಮಾಡಬೇಕು ಅಂದರೆ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು. ಸೊ ಅದನ್ನು ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅಂದ್ಕೊತೀನಿ. ಸೊ ಆದರೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಮಧ್ಯದಲ್ಲಿ ಈ ಥರ ಭಾಗನ ಮಾಡ್ಕೊಂಬಿಡಿ, ಈ ಥರ ಹೋಲ್ ಥರ ಮಾಡ್ಕೊಂಬಿಟ್ಟು ಇದರಲ್ಲಿ ಸ್ವಲ್ಪ ನೀರನ್ನು ಈ ಥರ ಹಾಕ್ಕೋಬೇಕು. ಓಕೆ, ಸೊ ಈ ಥರ ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ಅದನ್ನು ಕಲಿಸ್ಕೊತ ನೀಟಾಗಿ ಚಪಾತಿ ಹಿಟ್ಟನ್ನು ಮಾಡಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಕಲಿಸ್ಬಿಟ್ಟು ಇಟ್ಕೋಬೇಕು. ಓಕೆ, ಸೊ ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕಿ ಸವರಿಟ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಸವರಬೇಕು. ಓಕೆ, ಸೊ ಈ ಥರ ನೀಟಾಗಿ ಸವರ್ಬಿಟ್ಟು ಈ ಥರ ನಾದಬೇಕು ನೀವು ನೀಟಾಗಿ. ಓಕೆ, ನೋಡ್ತಾ ಇದ್ದೀರಾ ಇಲ್ಲಿ ಈ ಥರ ಅಂದರೆ ನೀಟಾಗಿ, ಅಂದರೆ ಆ ಎಣ್ಣೆ ಇರುತ್ತಲ್ವ, ಸೊ ನೀಟಾಗಿ ಅದು ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು. ಓಕೆ, ಆ ಥರ ನೀವೇನು ಮಾಡಬೇಕು, ನೀಟಾಗಿ ಈ ಥರ ಪೂರ್ತಿಯಾಗಿ ನಾದಿ ಮೆತ್ತಗಾಗೋಷ್ಟು ನೀಟಾಗಿ ನಾದ್ಬಿಟ್ಟು ಇಟ್ಕೋಬೇಕು. ಈ ಥರ ಚೆನ್ನಾಗಿ ನಾದಬೇಕು. ಓಕೆ, ಎಲ್ಲ ಕಡೆನೂ ಕೂಡ ಈ ಥರ ನೀವು ನಾದಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ನಾದ್ಕೊಂಡು ಎಣ್ಣೆ ಹಾಕ್ಬಿಟ್ಟು ನಾದ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸು ನಾವು ಬಿಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಲಿಡ್ಡು ಅಥವಾ ಒಂದು ಬಟ್ಲು ಯಾವುದಾದ್ರೂ ಇದನ್ನು ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸು ನೀವು ಹಾಗೆ ಬಿಡಿ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ನಾನು 10 ನಿಮಿಷ ಇದನ್ನು ನೆನೆಸಿಟ್ಟಿದ್ದೆ ಅಲ್ವಾ, ಅದರಿಂದ ನಾನು ಈ ಥರ ಹುಳ್ಳಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸೈಜಿಗೆ ಬೇಕು ಅಂತ ಅನ್ಸುತ್ತೋ ಅಷ್ಟು ಸೈಜಿಂದು ಹುಳ್ಳಿನ ನೀವು ಮಾಡ್ಕೋಬೋದು. ನನಗೆ ಎಷ್ಟು ಸೈಜಿಂದ ಬೇಕಾಗಿದೆಯೋ ನಾನು ಅಷ್ಟು ಸೈಜಿಂದನ್ನು ನಾನು ಹುಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ. ನನಗಿವಾಗ ಸದ್ಯಕ್ಕೆ 4 ಸಾಕು ಅಂತ ಜಸ್ಟ್ 4 ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅಂತಂದೇಳಿದರೆ, ಈ ನೂಡಲ್ಸನ್ನು ಮಾಡೋದಕ್ಕೆ ನೀವು ಈ ಥರ ತರಕಾರಿಗಳನ್ನು ಹೆಚ್ಚಿ
ಇಟ್ಕೋಬೇಕಾಗುತ್ತೆ. ಆನಿಯನನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ, ಮೆಣಸಿನ್ಕಾಯಿ ಹೆಚ್ಚಿದ್ದೀನಿ, ಕ್ಯಾಪ್ಸಿಕಮನ್ನು ಹೆಚ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟನ್ನು ಉದ್ದುದ್ದಾಗಿ ಸಣ್ಣಕ್ಕೆ ಈ ಥರ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ. ನಿಮಗೆ ಆಲೂಗಡ್ಡೆ ಬೇಕು ಅಂದರೆ ಆಲೂಗಡ್ಡೆನೂ ತೊಗೋಬೋದು, ಹಾಕೋಬೋದು. ಆಮೇಲೆ ಬಟಾಣಿ, ನಿಮಗೆ ಏನೇನು ಬೇರೆ ಬೇರೆ ತರಕಾರಿಗಳು ನಿಮಗೆ ಬೇಕು ಅಂತ ಅನಿಸುತ್ತೋ ಅದನ್ನು ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನು ಇದಿಷ್ಟನ್ನು ಕೂಡ ಹಾಕಿ ನೂಡಲ್ಸನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟನ್ನು ನೀವು ಹೆಚ್ಚಿ ಇಟ್ಕೋಬೇಕಾಗುತ್ತೆ. ಓಕೆ, ಇವಾಗ ಯಾವ ಥರ ನೂಡಲ್ಸನ್ನು ಮಾಡೋದು ಹೋಮ್ ಮೇಡಿಂದು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಹುಳ್ಳಿನ ತೊಗೊಂಡು ನಾನು ಜೋಳದ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ನಾನು ಉದ್ದುತ್ತಾ ಇದ್ದೀನಿ. ಆ್ಯಕ್ಚುಲಿ ಜೋಳದ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಉದ್ದೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇರೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು, ಮೈದಾ ಅಥವಾ ಬೇರೆ ಯಾವುದಾದ್ರೂ ಒಂದು ಹಿಟ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಲಟ್ಟಣಿಗೆನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ನೀಟಾಗಿ ರೌಂಡ್ ಶೇಪಲ್ಲಿ ದೊಡ್ಡದ ಆಕಾರವಾಗಿ ಇದನ್ನು ಉದ್ದಿ ಇಟ್ಕೋಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ನಾನು ಈ ಥರ ತೆಳುವಾಗಿ ಉದ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಇದಕ್ಕೆ ನಾನು ಜೀರಿಗೆ ಹಾಕಿದ್ನಲ್ಲ, ಜೀರಿಗೆ ಮತ್ತು ಕಸೂರಿ ಮೇಥಿ ಎಲ್ಲದೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನೀವು ಉದ್ದುವಾಗ ಲಟ್ಸುವಾಗ ನಿಮಗೆ ಅದ್ರ ಫ್ಲೇವರ್ ಕೂಡ ಬರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ, ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ನೀವು ಔಟ್ಸೈಡ್ ತೊಗೊಂಬಂದು ಅದು ಮೈದಾ ಹಿಟ್ಟು ಹಾಕಿರ್ತಾರೋ, ಯಾವ ಹಿಟ್ಟು ಹಾಕಿರ್ತಾರೋ ಅದು ನಮಗೆ ಗೊತ್ತಾಗೋದಿಲ್ಲ. ಬಟ್ ಮೇಲ್ಗಡೆ ಲೇಬಲ್ ಮಾತ್ರ ಆಟ ಅಥವಾ ಇನ್ನೊಂದೇನೋ ಅಂತ ಹಾಕಿರ್ತಾರೆ, ಹೆಲ್ತಿಗೆ ಒಳ್ಳೆಯದು ಅದು ಇದು ಅಂತ ಹಾಕಿರ್ತಾರೆ. ಈ ಥರ ನೀವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಯಾವ ಥರ ಇದರಲ್ಲಿ ನೂಡಲ್ಸ್ ಮಾಡೋದು ಅಂತ. ಮೊದಲನೇದಾಗಿ ನೀವು ಫಸ್ಟು ನೀಟಾಗಿ ತೆಳುವಿರಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು ತುಂಬ ತೆಳ್ಳದಾಗಿ ನಾನು ಉದ್ಕೊಂಡಿದ್ದೀನಿ, ಬಿಕಾಸ್ ನೂಡಲ್ಸು ತುಂಬ ತೆಳುವಾಗಿ ಬರಬೇಕಾಗುತ್ತೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ನೈಫನ್ನು ತೊಗೊಂಡಿದ್ದೀನಿ. ಸೊ ಈ ಥರ ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀಟಾಗಿ ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ನಿಮಗೆ ಹೆಚ್ಚು ಮೇ ಬಿ ಸ್ಮಾಲಾಗಿ ನಿಮಗೆ ಬರ್ಬೋದು, ಬಟ್ ಈ ಥರ ನೀವೇನು ಮಾಡಬೇಕಾಗುತ್ತೆ ಅಂದರೆ ತೆಳುವಾಗಿ ನೀಟಾಗಿ ಈ ಥರ ಕಟ್ ಮಾಡಬೇಕು. ಓಕೆ, ಸೊ ನೀಟಾಗಿ ಈ ಥರ ನೀವು ನೀಟಾಗಿ ಕಟ್ ಮಾಡಬೇಕಾಗುತ್ತೆ. ನಿಮಗೆ ದೊಡ್ಡ ಸೈಜ್ ಬೇಕು, ತುಂಬ ಅಗಲವಾಗಿ ಬೇಕು ಅಂದರೆ ಅಗಲವಾಗಿ ನೀವು ಮಾಡ್ಕೊಳ್ಳಿ. ಓಕೆ, ಇಲ್ಲ ನನಗೆ ತೆಳುವಾಗಿ ಬೇಕು, ತುಂಬ ದಪ್ಪಂದು ಬೇಡ ಅಂತ ಹೇಳಿದರೆ ನೀವು ಸ್ವಲ್ಪ ಇದನ್ನು ಮಾಡಿ, ಅಂದರೆ ಸಣ್ಣದಾಗಿ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ, ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅಂತ. ತುಂಬಾ ಈಸಿ ಆ್ಯಕ್ಚುಲಿ ಇದು ಮಾಡೋದು. ನೀವು ಇದು ಏನಂದರೆ ಮೇನ್ಲಿ ಕಟ್ ಮಾಡುವಾಗ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈ ಥರ ನೀಟಾಗಿ ನೀವು ಕಟ್ ಮಾಡ್ಕೊಂಬಿಡ್ಬೋದು. ಒಂದೇ ಸತಿಗೆ ಈ ಥರ ನೀವು ಹಿಂಗೆ ಎಳ್ಕೊಂಡು ಕೂಡ ಎಳ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ನೀವು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೋಬೇಕು. ಬಟ್ ಏನಂತ ಹೇಳಿದರೆ, ನೀವು ಉದ್ದಿರ್ತೀರಲ್ಲ, ಉದ್ಬಿಟ್ಟು ಒಂದು 5 ಮಿನಿಟ್ಸು ಬಿಟ್ಬಿಡಿ, ಅದೊಂದು ಚೂರು ಆರ್ಕೊಳ್ಳಿ, ಅಂದರೆ ಗಾಳಿಗೆ ಸ್ವಲ್ಪ ಆರಲಿ ಉದ್ದಿರ್ತೀರಲ್ಲ ಅದನ್ನು. ಆವಾಗ ನಿಮಗೆ ಈ ಥರ ನೀಟಾಗಿ ಶೇಪಾಗಿ ನೀಟಾಗಿ ಬರುತ್ತೆ. ನಾನು ಸ್ವಲ್ಪ ಅಂದರೆ ಅಗಲವಾಗಿ ಮಾಡ್ಕೊಂಡಿದ್ದೀನಿ, ಬಟ್ ಇದೆಲ್ಲ ತುಂಬ ತೆಳುವೇ ಇದೆ. ಓಕೆ, ಸೊ ನಾನು ಅಗಲವಾಗಿಯೇ ಮಾಡ್ಕೊಂಡಿದ್ದೀನಿ. ಬಟ್ ತೊಂದರೆ ಇಲ್ಲ, ನೀವು ತುಂಬ ತೆಳ್ಳಗೆ ಬೇಕು ಅಂದ್ರೂ ತೆಳ್ಳಗೆ ಮಾಡ್ಕೊಳ್ಳಿ, ಅಥವಾ ಇಷ್ಟು ಅಗಲ ಟೇಪಿನಷ್ಟು ಇದು ಇರಲಿ ಅಂದರೆ ಅದೂ ಓಕೆ, ಏನೂ ತೊಂದರೆ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇನ್ನೊಂದು ನಿಮ್ಗೆ ಅನಿಸ್ಬೋದು, ಇದೇನಪ್ಪ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಈ ಥರ ಮಾಡೋದಕ್ಕೆ, ಅಂಗಡಿಯಿಂದನೇ ತೊಗೊಂಬಂದು ಮಾಡ್ಬೋದು ಅಂತ. ಏನು ಟೈಮ್ ಹಿಡಿಯೋದಿಲ್ಲ, ಇದನ್ನೊಂದು ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ನೀವು ಬೆಳಗ್ಗೆ ಮಾಡ್ಕೋಬೇಕು ಅಂದರೆ, ಬೆಳಗ್ಗೆ ನೀವು ನೂಡಲ್ಸ್ ಮಾಡಬೇಕು ಅಂತ ಹೇಳಿದರೆ ಆವಾಗ ನೀವು ಹಿಂದಿನ ದಿನವೇ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಈ ಥರ ಹಾಕಿಟ್ಕೊಂಡು ನೀವು ಫ್ರೀಝರಲ್ಲಿ ಇಟ್ಬಿಡಿ. ಓಕೆ, ಸೊ ಫ್ರೀಝರಲ್ಲಿ ಇಟ್ಟಾಗ ಏನೂ ಆಗೋದಿಲ್ಲ. ಕೆಳಗಡೆ ನೀವು ಒಂದು ಸ್ವಲ್ಪ ಪೌಡರ್ನ ಹಾಕಿದ್ದೀರ ತಟ್ಟೆ ಮೇಲೆ, ಅಂದರೆ ಇದನ್ನು ಹಾಕೋದಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಹಿಟ್ಟನ್ನು ಹಾಕ್ಬಿಟ್ಟು ಸವರ್ಬಿಟ್ಟು ತಟ್ಟೆನ ಅದ್ರ ಮೇಲ್ಗಡೆ ಈ ಥರ ನೀವು ನೂಡಲ್ಸನ್ನ ಹಾಕ್ಬಿಟ್ಟು ಇದನ್ನು ಫ್ರೀಝರಲ್ಲಿ ಇಟ್ಬಿಡಿ ಹೋಲ್ ನೈಟು. ಇಟ್ಟಾದಮೇಲೆ ಬೆಳಗ್ಗೆ ನೀವು ತೆಗೆದ್ಬಿಟ್ಟು ಇಮಿಡಿಯೇಟಾಗಿ ನೀವೇನು
ಮಾಡಿಬಿಡ್ಬೇಕು ಅಂದರೆ ಹೊರಗಡೆ ತೆಗೆದ್ಬಿಟ್ಟು ಅದೊಂದು ಸ್ವಲ್ಪ ಆರಿದ ಮೇಲೆ ತಣ್ಣಗಿರುತ್ತಲ್ವ, ಅದೆಲ್ಲ ಆರಿದ ಮೇಲೆ ನೀವು ಒಗ್ಗರಣೆ ಹಾಕಿ ನೂಡಲ್ಸನ್ನು ಮಾಡಿದರೆ ಆಯಿತು, ಏನೂ ತೊಂದರೆ ಆಗೋದಿಲ್ಲ. ನೀವು ಬೆಳಗ್ಗೆನೂ ಕೂಡ ಈ ಥರದ್ದನ್ನು ನೀವು ಮಾಡಿಕೊಂಡು ಹೋಗ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ನೂಡಲ್ಸನ್ನು ಮಾಡೋದು ಅನ್ನೋದು ನೋಡೋಣ. ಈಗ ಆಲ್ರೆಡಿ ನೂಡಲ್ಸ್ ರೆಡಿ ಆಗಿದೆ. ಇದನ್ನು ನಾವು ಯಾವ ಥರ ಒಗ್ಗರಣೆ ಹಾಕ್ಬಿಟ್ಟು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ನಾನು ಉದ್ದಿನಬೇಳೆನೂ ಕೂಡ ಹಾಕಿದ್ದೀನಿ. ಇವಾಗ ಸ್ವಲ್ಪ ನಾನು ಶೇಂಗಾನ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕಿ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಆಗಿಬಿಟ್ಟು ಆಮೇಲೆ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್, ಕ್ಯಾರೆಟು, ಆನಿಯನನ್ನು ಹಾಕಿ ನೀಟಾಗಿ ಒಗ್ಗರಣೆ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಲ್ಮೋಸ್ಟ್ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪೌಡರ್ ಇದ್ದರೆ ಸಾಂಬಾರು ಪೌಡರ್, ಇಲ್ಲಾಂದರೆ ಮಸಾಲ ಪೌಡರ್ ಏನಾದರೂ ಇದ್ದರೆ ಅದನ್ನು ಹಾಕಿ ನಾನು ಸ್ವಲ್ಪ ಅಂದರೆ ಒಂದು 2 ಸ್ಪೂನಷ್ಟು ನೀವು ಈ ಥರ ಪೌಡರ್ನ ಹಾಕಿ, ಮಸಾಲೆ ಪೌಡರು. ಸೊ ನಾನು ಸ್ವಲ್ಪ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ, ಅಂದರೆ ಫ್ಲೇವರಿಗೋಸ್ಕರ ಅಂತಂದೇಳಿ ನಾನು ಸ್ವಲ್ಪ ಮಸಾಲೆ ಪೌಡ್ರು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ. ಸೊ ಒಗ್ಗರಣೆ ಎಲ್ಲ ರೆಡಿಯಾಗಿದೆ, ಮ್ಯಾಗಿ ಮಾಡೋದಕ್ಕೆ, ನೂಡಲ್ಸ್ ಮಾಡೋದಕ್ಕೆ ಒಗ್ಗರಣೆ ರೆಡಿಯಾಗಿದೆ. ಆಮೇಲೆ ನಾನು ಸ್ವಲ್ಪ ಕೆಚಪ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈಗ ಎಷ್ಟು ಬೇಕಾಗುತ್ತೆ ಅಂತಂದು ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅದು ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ನೀವು ಕೆಚಪ್ನ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಕೆಚಪ್ನ ಹಾಕಿದೆ. ಹಾಕಿದ ತಕ್ಷಣ ನೀವು ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಡಿ. ಓಕೆ, ಅದಕ್ಕೋಸ್ಕರ ಅದರಲ್ಲಿ ಅದು ಬೇಯಬಾರ್ದು, ಬೇಯಿದ್ರೆ ಅಷ್ಟೊಂದು ಇದಿರಲ್ಲ. ಸೊ ನಾನಿವಾಗ ಇದನ್ನು ಕಂಪ್ಲೀಟಾಗಿ ಆಫ್ ಮಾಡಿದೆ, ಗ್ಯಾಸ್ನ ಆಫ್ ಮಾಡಿ ಕೆಚಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಹಾಗೆ ಆಫ್ ಮಾಡಿಬಿಟ್ಟೆ, ನಾನು ಜಾಸ್ತಿ ಇದು ಮಾಡಲಿಲ್ಲ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಏನು ನೂಡಲ್ಸ್ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಓಕೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆಲ್ಲ ಬಂದಿದೆ. ಓಕೆ, ಸೊ ಇದು ರೆಡಿಯಾಗಿದೆ. ನೀವು ಇನ್ನೊಂದು ಕಡೆ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು 2 ಹನಿಯಷ್ಟು ಎಣ್ಣೆನ ನಾನು ಹಾಕ್ಕೊಂಬಿಟ್ಟು ಈ ಥರ ಅದನ್ನು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿಯೋ ಥರ ಹೈ ವಾಲ್ಯೂಮಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇದು ಇತ್ತಲ್ವ, ಸೊ ನಾವು ನಿನ್ನೆ ಮಾಡ್ಕೊಂಡಿದ್ವಲ್ಲ ನೂಡಲ್ಸ್ನ, ಇದನ್ನು ಈ ಪಾತ್ರೆಯಲ್ಲಿ ನೀರಿನೊಳಗಡೆ ಹಾಕಬೇಕಾಗುತ್ತೆ. ಆವಾಗ ಅದು ಚೆನ್ನಾಗಿ ಬೇಯಬೇಕು. ಓಕೆ, ಸೊ ಅಂದರೆ ಅಂಟಂಟು ಆಗಬಾರ್ದು ಅಂತಲೇ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಡ್ರಾಪಷ್ಟು ನೀವು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ನೀರು ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ನೀಟಾಗಿ ಹುಷಾರಾಗಿ ತೊಗೋಬೇಕು. ನೋಡಿ ಇವಾಗ ನಾನಿವಾಗ ಇಲ್ಲಿ ತೊಗೊಂಡಿದ್ದೀನಿ, ನಾನಿವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ಸ್ಲೋ ಆಗಿ ಹಾಕಿ, ಇಲ್ಲ ಅಂತಂದು ಹೇಳಿದರೆ ಅದೆಲ್ಲ ಹರಿದೋಗ್ಬಿಟ್ಟಿರುತ್ತೆ. ಓಕೆ, ಸೊ ನಿಧಾನಕ್ಕೆ ನೀವು ಒಂದೊಂದೇ ಹಿಂಗೆ ಎತ್ಕೊಂಡ್ಬಿಟ್ಟು ಹಾಕಬೇಕಾಗುತ್ತೆ, ಹುಷಾರಾಗಿ ಹಾಕಬೇಕು. ನೋಡಿ ಈ ಥರ ನೀಟಾಗಿ ಹಾಕಿ ತುಂಬ ಹತ್ತತ್ತ ಏನು ಹಾಕೋಕ್ಕೆ ಹೋಗಬೇಡಿ, ಅಂದರೆ ಹುಷಾರಾಗಿ, ಅಂದರೆ ನಿಧಾನಕ್ಕೆ ಹಾಕಿ. ಎಣ್ಣೆ ಹಾಕಿರೋದ್ರಿಂದ ನಿಮಗೆ ಅಂಟೋದು ಕೂಡ ಇಲ್ಲ, ಅದ್ರ ಬಗ್ಗೆ ನೀವು ಏನು ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಹುಷಾರಾಗಿ ಈ ಥರ ಹಾಕ್ಕೊತ ಹೋಗಿ. ಸೊ ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಅದು ಒಂದು 5 ಮಿನಿಟ್ಸ್, ಓಕೆ, ಒಂದು 5 ಮಿನಿಟ್ಸ್ ಅದು ಚೆನ್ನಾಗಿ ಬೆಂದ್ಬಿಟ್ರೆ ಸಾಕು. ನೀವು ಅದು ಒಂಚೂರು ಮೇಲ್ಗಡೆ ಬರಬೇಕು, ಅದೇನೇ ಮೇಲ್ಗಡೆ ಬರುತ್ತೆ. ಸೊ ಅಲ್ಲಿ ತನಕ ನೀವೇನು ಸ್ಪೂನಲ್ಲಾಗಲಿ ಅಥವಾ ಯಾವುದ್ರಲ್ಲೂ ಕೂಡ ಟಚ್ ಅಂತ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬಬಲ್ಸ್ ಬರ್ತಾ ಇದೆ. ಮತ್ತು ಅದು ನಾವು ನೂಡಲ್ಸ್ ಮಾಡಿ ಹಾಕಿದ್ವಲ್ಲ, ಇಲ್ಲಿ ನೋಡಿ, ಇಲ್ಲಿ ನೀವು
ಅದೇ ಮೇಲ್ಗಡೆ ಈ ಥರ ಬರ್ತಾ ಇದೆ, ಅದಷ್ಟಕ್ಕದೇ ಕುದೀತಾ ಇದೆ. ನೀವು ಈ ಥರ ಬರುತ್ತಲ್ಲ ಆ ಬಬಲ್ಸ್ನೆಲ್ಲ ಈ ಥರ ತೆಗೆದ್ಬಿಡಿ. ತೆಗೆದ್ಬಿಟ್ಟು ಅದು ನೀರನ್ನ ತೆಗೆದು ಹೊರಗಡೆ ಹಾಕಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲೆಲ್ಲ ಅದರಷ್ಟು ಮೇಲೆ ಬಂದು ಅದು ಬೇಯ್ತಾ ಇದೆ. ಓಕೆ, ಒಂದು 5 ಮಿನಿಟ್ಸ್ ಆದರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ, ತುಂಬ ಬೇಯೋದೇನು ಬೇಡ. ಆಲ್ರೆಡಿ ಅದು ಏನಂತ ಹೇಳಿದ್ರೆ ಚೆನ್ನಾಗಿ ಇದಾಗಿರುತ್ತೆ, ಬಿಕಾಸ್ ತೆಳುವಾಗಿ ನಾವು ಕಟ್ ಮಾಡಿರೋದ್ರಿಂದ ಬೇಗನೆ ಬೆಂದು ಬಿಡುತ್ತೆ. ನೀವು ಭಾಳ ಹೊತ್ತೇನು ಬೇಯಿಸೋವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅದಾಗಿದೆ. ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಆಫ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಅದನ್ನು ಹಾಗೆ ಆ ಪಾತ್ರೆಯಲ್ಲೇ ಬಿಟ್ಬಿಡಿ. ಆ ಒಂದು ಹೀಟಿಗೆ ಅದು ಇನ್ನೊಂದು ಚೂರು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ನಾನಿವಾಗ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ. ನೀರಿತ್ತಲ್ಲ, ಇದಕ್ಕೆ ನಾನು ಸ್ವಲ್ಪ ತಣ್ಣೀರನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಏನಂದರೆ ಹಿಡ್ಕೋಬಾರ್ದು, ಅಂದರೆ ಒಂದಕ್ಕೊಂದು ಹತ್ಕೋಬಾರ್ದು ಅಂತ ನಾನು ತಣ್ಣೀರನ್ನು ಈ ಥರ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ತಣ್ಣೀರನ್ನು ನಾವೇನು ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ನೀವು ಸೋಸಬೇಕಾಗುತ್ತೆ. ಆವಾಗ ನಿಮಗೆ ಅದು ನೀವು ಇದರಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಕಲಸಿದಾಗ ನಿಮಗೆ ಅದು ಹಿಡ್ಕೊಳೋದಿಲ್ಲ. ಓಕೆ, ನೋಡಿ ಫ್ರೆಂಡ್ಸ್, ಈಗ ತಣ್ಣೀರು ಕೂಡ ಹಾಕಿ ಅದನ್ನು ಕೂಡ ಬಸ್ತಿದ್ದೀನಿ. ಸೊ ಇವಾಗ ಚೆನ್ನಾಗಿ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ಈ ಒಗ್ಗರಣೆ ಹಾಕಿದ್ವಲ್ಲ, ಸೊ ಇದನ್ನು ಹಾಕಬೇಕು. ಒಂದು ಸ್ವಲ್ಪ ನೀರಿದ್ರೂ ಏನು ತೊಂದರೆ ಇಲ್ಲ, ಅದಕ್ಕೇನು ಆಗೋದಿಲ್ಲ. ಸೊ ಈ ಥರ ನೀವು ಕಂಪ್ಲೀಟಾಗಿ ಹಾಕೊಂಬಿಡಿ, ಆಯಿತಾ. ಈ ಥರ ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆ, ನಿಧಾನಕ್ಕೆ ಅಂದರೆ ತುಂಬ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ಹೋಗಬೇಕು ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟಾಗಿ ನಾನು ನಿಧಾನಕ್ಕೆ ಹುಷಾರಾಗಿ ಈ ಥರ ಮಿಕ್ಸ್ ಮಾಡಿದ್ದೀನಿ. ಓಕೆ, ನೀವು ಕೂಡ ಅದೇ ಥರನೇ ಮಿಕ್ಸ್ ಮಾಡಬೇಕು. ಸೊ ಇದು ಆಲ್ಮೋಸ್ಟ್ ಇದಾಗಿದೆ. ಹಾಗಾದರೆ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ, ಬಾಕ್ಸಿಗೆ ಹಾಕಿದ್ದೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು. ಇದನ್ನು ಬ್ರೇಕ್ಫಾಸ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ತಿನ್ನೋದ್ರಿಂದ ಹೆಲ್ದಿಯಾಗೂ ಇರ್ಬೋದು ಮತ್ತು ಹೈಜಿನಿಕ್ ಆಗಿಯೂ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು, ಸೇಮ್ ಅದೇ ಥರನೇ ನಿಮ್ಗೆ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಹೊಸದಾಗಿರುವಂಥ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.